ಜೈ ಹಿಂದ್. ತುಂಬಾ ದಿನಗಳಿಂದ ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ. ಪ್ಯಾರಾಮಿಲಿಟರಿಯಲ್ಲಿ ಸ್ಪೋರ್ಟ್ಸ್ ಹೇಗಿರುತ್ತೆ, ಯಾವ್ಯಾವ ಸ್ಪೋರ್ಟ್ಸ್ ಇರುತ್ತೆ, ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಸರ್. CAPF ಅಲ್ಲಿ ಯಾವ್ಯಾವ ತರ ಸ್ಪೋರ್ಟ್ಸ್ನ ಕಂಡಕ್ಟ್ ಮಾಡ್ತಾರೆ, ಅದಕ್ಕೆ ಸೆಲೆಕ್ಷನ್ ಹೇಗಾಗೋದು ಅಂತ ತುಂಬಾ ಮೆಸೇಜ್ಗಳು ಬರ್ತಾ ಇತ್ತು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. CAPF ಅಲ್ಲಿ ಸ್ಪೋರ್ಟ್ಸ್ ಯಾವ ತರ ಇರುತ್ತೆ, ನೀವು ಬಟಾಲಿಯನ್ ಇಂದ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಹೇಗಾಗಬೇಕು, ಇಂಟರ್ ಬಟಾಲಿಯನ್ ಇಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಸ್ಪೋರ್ಟ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಬಂದ್ಮೇಲೆ ಅಚೀವ್ ಮಾಡಬಹುದು, ಅದು ಹೇಗೆ ಅಂತ ಈಗ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು SSC GD ಮೂಲಕ CRPF, BSF, ITBP, SSB, ಅಸ್ಸಾಂ ರೈಫಲ್ಸ್ ಈ ಡಿಪಾರ್ಟ್ಮೆಂಟ್ಗಳಿಗೆ ಜಾಯಿನ್ ಆದಮೇಲೆ ಬೇಸಿಕ್ ಟ್ರೈನಿಂಗ್ ಆಗುತ್ತೆ. ಬೇಸಿಕ್ ಟ್ರೈನಿಂಗ್ ಆದಮೇಲೆ ನಿಮಗೆ ಬಟಾಲಿಯನ್ಗಳಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಬಟಾಲಿಯನ್ಗೆ ಹೋದ್ಮೇಲೆ ನಿಮಗೆ ಕಂಪ್ನಿಗಳಲ್ಲಿ ಡಿಪ್ಲಾಯ್ಮೆಂಟ್ನ ಮಾಡ್ತಾರೆ. ಒಂದು ಬಟಾಲಿಯನಲ್ಲಿ 8 ಕಂಪ್ನಿಗಳಿರುತ್ತೆ. ಹೆಡ್ ಕ್ವಾರ್ಟರ್ ಅಲ್ಫಾ, ಬ್ರೇವೋ, ಚಾರ್ಲಿ, ಡೆಲ್ಟಾ, ಇಕೋ, ಫಾಸ್ಟರ್ ಅಂಡ್ ಗೋಲ್ಫ್. ಟೋಟಲ್ 8 ಕಂಪ್ನಿಗಳಿರುತ್ತೆ. 8 ಕಂಪ್ನಿಗಳಲ್ಲಿ ಯಾವ್ದಾದ್ರು ಒಂದು ಕಂಪನಿಗೆ ನಿಮ್ನ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಹೆಡ್ ಕ್ವಾರ್ಟರ್ಗೆ ನಿಮ್ನ ಡಿಪ್ಲಾಯ್ಮೆಂಟ್ ಮಾಡಲ್ಲ. ನಿಮಗೆ ಸ್ಪೆಷಲ್ ಸ್ಕಿಲ್ ಇದ್ರೆ ಮಾತ್ರ ಹೆಡ್ ಕ್ವಾರ್ಟರ್ಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಹೆಡ್ ಕ್ವಾರ್ಟರ್ ಅವರು ಜನರಲ್ ಡ್ಯೂಟಿ ಮಾಡೋದಿಲ್ಲ. ಸ್ಪೆಷಲ್ ಸ್ಕಿಲ್ ಇರೋರಿಗೆ ಹೆಡ್ ಕ್ವಾರ್ಟರ್ ಪೋಸ್ಟಿಂಗ್ ಸಿಗುತ್ತೆ. ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಮತ್ತೆ ಕಾರ್ಪೆಂಟರ್ ಇರ್ಬೋದು, ರೈಟರ್ಸ್ ಇರ್ಬೋದು, ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಇಂಥವ್ರನ್ನೆಲ್ಲ ಹೆಡ್ ಕ್ವಾರ್ಟರ್ ಪೋಸ್ಟಿಂಗ್ ಮಾಡಿ ಅಲ್ಲೇ ಇರಿಸ್ಕೊಂತಾರೆ. ಮತ್ತೆ ಏನು ಸ್ಕಿಲ್ ಇಲ್ಲ ಅಂದ್ರೆ ನಿಮ್ಮನ್ನ GD ಡ್ಯೂಟಿಗೆ ಕಂಪ್ನಿಗಳಿಗೆ ಪೋಸ್ಟಿಂಗ್ ಮಾಡ್ತಾರೆ. ಈಗ ನೀವು ಕಂಪ್ನಿಗೆ ಹೋದ್ರಿ, ಕಂಪ್ನಿಗೆ ಹೋದ್ಮೇಲೆ ಮಾಮೂಲಿ ನಾರ್ಮಲ್ ಆಗಿ ಡ್ಯೂಟಿ ಮಾಡ್ತಾ ಇರ್ತೀರಾ. ಇವಾಗ ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಸ್ಪೋರ್ಟ್ಸ್ ಇರುತ್ತೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಏನೆಲ್ಲ ಸ್ಪೋರ್ಟ್ಸ್ ಇದೆ ಎಲ್ಲ ಥರದ ಸ್ಪೋರ್ಟ್ಸ್ಗಳು ಡಿಪಾರ್ಟ್ಮೆಂಟಲ್ಲಿ ನಡೆಯುತ್ತೆ. ಇವಾಗ ನಾನು CRPF ಅಲ್ಲಿ ಡ್ಯೂಟಿ ಮಾಡ್ತಾ ಇರೋದು, ಹಾಗಾಗಿ ಏನು CRPF ಅಲ್ಲಿ ನಡೆಯುತ್ತೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಇವಾಗ ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಇದು ಆಲ್ ಓವರ್ ಪ್ಯಾರಾಮಿಲಿಟರಿಗೆ ಸಂಬಂಧಿಸಿದ್ದು ಗೈಸ್. ಓನ್ಲಿ CRPF ಅಂತ ಅನ್ಕೋಬೇಡಿ. CRPF, BSF, ITBP, SSB, ಅಸ್ಸಾಂ ರೈಫಲ್ಸು ಇದೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸೇಮ್ ಪ್ರೊಸೆಸಿಂಗ್ ಇರುತ್ತೆ. ಸ್ಪೋರ್ಟ್ಸ್ದು ಎಲ್ಲರದ್ದು ಸೇಮೇ ಇರುತ್ತೆ. ಈಗ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಅಥ್ಲೆಟಿಕ್ಸು, ಕ್ರಾಸ್ ಕಂಟ್ರಿ, ಕರಾಟೆ, ಜುಡೋ, ಟೇಕ್ವೆಂಡೋ, ಕಬಡ್ಡಿ, ಮತ್ತೆ ಬಾಸ್ಕೆಟ್ಬಾಲು, ವಾಲಿಬಾಲು, ಹ್ಯಾಂಡ್ಬಾಲು, ಫುಟ್ಬಾಲ್, ಹಾಕಿ, ಪ್ರತಿಯೊಂದು ಏನು ನಮ್ಮ ಇಂಡಿಯಾದಲ್ಲಿ ಗೇಮ್ಗಳು ನಡೆಯುತ್ತೆ ಆ ಗೇಮ್ಗಳು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಇವಾಗ ನೀವು ಹೆಂಗೆ ಸೆಲೆಕ್ಟ್ ಆಗಬೇಕು ಅಂತ ನಾನು ಹೇಳ್ತೀನಿ. ಈಗ ಪ್ರತಿ ವರ್ಷನೂ ಒಂದು ಸ್ಪೋರ್ಟ್ಸ್ ಕ್ಯಾಲೆಂಡರ್ನ ಮಾಡ್ತಾರೆ. ಜನವರಿಯಲ್ಲಿ ಸ್ಪೋರ್ಟ್ಸ್ ಕ್ಯಾಲೆಂಡರ್ ಬರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಿಮ್ಮ ಹೆಡ್ ಕ್ವಾರ್ಟರ್ ಆಫೀಸಲ್ಲಿ ನೋಡಿದ್ರೆ ನಿಮಗೆ ಅದರಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಅದರಲ್ಲಿ ಜನವರಿ, ಫೆಬ್ರವರಿಯಲ್ಲಿ ಕ್ಯಾಲೆಂಡರ್ ಬರುತ್ತೆ. ಸ್ಪೋರ್ಟ್ಸ್ ಕ್ಯಾಲೆಂಡರ್ 2026 ಅಂದ್ಬಿಟ್ಟು 2027 ಸ್ಪೋರ್ಟ್ಸ್ ಕ್ಯಾಲೆಂಡರ್ ಅಂತ ಕೊಟ್ಟಿರ್ತಾರೆ. ಸ್ಪೋರ್ಟ್ಸ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾವ ಸ್ಟೆಪ್ ಅಲ್ಲಿ ಯಾವ ತರ ಅಂತ ಹೇಳ್ತೀನಿ. ಟೋಟಲ್ 18ರಿಂದ 20 ಸೆಕ್ಟರ್ ಇರುತ್ತೆ. ನಾರ್ತ್ ಸೆಕ್ಟರ್, ಸೌತ್ ಸೆಕ್ಟರ್, ವೆಸ್ಟರ್ನ್ ಸೆಕ್ಟರ್, ಈಸ್ಟ್ ಸೆಕ್ಟರ್, ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೆಂಟ್ರಲ್ ಸೆಕ್ಟರ್, ಮತ್ತೆ ಕರ್ನಾಟಕ, ಕೇರಳ ಸೆಕ್ಟರ್ ಅಂದ್ಬಿಟ್ಟು ಸುಮಾರು ತರ ಸೆಕ್ಟರ್ಗಳು ಡಿವೈಡ್ ಮಾಡಿದ್ದಾರೆ. ನಿಮ್ಮ ಬಟಾಲಿಯನ್ ಯಾವ ಸೆಕ್ಟರ್ ಅಲ್ಲಿ ಬರುತ್ತೆ ಆ ಸೆಕ್ಟರ್ ಅಲ್ಲಿ ಮೊದಲು ನಿಮ್ಗೆ ಆ ಸೆಕ್ಟರ್ ಒಳಗಡೆ ಇಂಟರ್ ಬಟಾಲಿಯನ್ ಮಾಡಿಸ್ತಾರೆ. ಅದರಲ್ಲಿ ನೋಡಿದ್ರೆ ನಿಮ್ಗೆ ಯಾವ ಮಂತ್ ಅಲ್ಲಿ, ಯಾವ ಡೇಟ್ ಅಲ್ಲಿ, ಯಾವ ಪ್ಲೇಸ್ ಅಲ್ಲಿ ನಿಮ್ಗೆ ಗೇಮ್ಗಳು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಗೇಮ್ ಇದೆ ಯಾವ ಡೇಟ್ ಅಲ್ಲಿ ಅಂತ ಗೊತ್ತಾಗುತ್ತೆ. ಅದ್ರ ಮುಖಾಂತರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತೆ ನಿಮ್ಮ ಕಂಪ್ನಿಗಳಲ್ಲೂ ಕೂಡ ಮೆಸೇಜ್ ಬರುತ್ತೆ, ಈ ಗೇಮು ಈ ಡೇಟಲ್ಲಿ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಹೋಗ್ಬೋದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅನ್ಕೊಳ್ಳಿ. ವಾಲಿಬಾಲ್ ನಿಮಗೆ ಮಾರ್ಚ್ ತಿಂಗಳಲ್ಲಿ ಇರುತ್ತೆ. ನಿಮ್ಮ ಕಂಪ್ನಿಯಲ್ಲಿ ಡೈಲಿ ಈವ್ನಿಂಗ್ ಟೈಮ್ ರೋಲ್ ಕಾಲ್ ಆಗುತ್ತೆ. ಆ ರೋಲ್ ಕಾಲ್ ಅಲ್ಲಿ ಹೇಳ್ತಾರೆ ಇಂಥ ಡೇಟಲ್ಲಿ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಹೋಗ್ಬೋದು ಅಂತ. ಅವಾಗ ನೀವು ನಿಮ್ಮ ಹೆಸರನ್ನ ನೋಟ್ ಮಾಡಿಸ್ಕೊಂಡು ಆರಾಮಾಗಿ ಅಟೆಂಡ್ ಮಾಡಬಹುದು. ನೀವು ಇಂಟರ್ ಬಟಾಲಿಯನ್ ಕಾಂಪಿಟೇಷನ್ಗೆ ಯಾವುದೇ ಗೇಮ್ ಆಗಲಿ, ಅಥ್ಲೆಟಿಕ್ಸ್ ಆಗಲಿ, ವಾಲಿಬಾಲ್ ಆಗಲಿ, ಹ್ಯಾಂಡ್ ಬಾಲ್, ಬಾಸ್ಕೆಟ್ಬಾಲ್, ಹಾಕಿ, ಫುಟ್ಬಾಲ್, ಪ್ರತಿಯೊಂದು, ಕಬಡ್ಡಿ, ಯಾವುದೇ ಗೇಮ್ಗೆ ಹೋಗಿ, ಎನಿ ಗೇಮ್ಸ್ ಇಂಟರ್ ಬಟಾಲಿಯನ್ ನಿಮಗೆ ಫಸ್ಟ್ ಆಗುತ್ತೆ. ಇಂಟರ್ ಬಟಾಲಿಯನ್ ನೀವು ಅಟೆಂಡ್ ಮಾಡ್ತೀರಾ ಅನ್ಕೊಳ್ಳಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ನಿಮ್ಮ ಟೀಮ್ ವಿನ್ ಆಯ್ತು ಅನ್ಕೊಳ್ಳಿ, ಅವಾಗ ಅದರಲ್ಲಿ ನಿಮ್ನ ನೆಕ್ಸ್ಟ್ ಇಂಟರ್ ಸೆಕ್ಟರ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಈಗ ನೀವು ಒಂದೇ ಸೆಕ್ಟರ್ ಅಲ್ಲಿ ಇಂಟರ್ ಬಟಾಲಿಯನ್ ಗೇಮ್ ಆಡಿದಿರಾ, ಅದಾದ್ಮೇಲೆ ನಿಮ್ಗೆ ಇಂಟರ್ ಸೆಕ್ಟರ್ ಆಗುತ್ತೆ. ಇದು ಆಲ್ ಇಂಡಿಯಾ ಲೆವೆಲ್ ನಡೆಯುತ್ತೆ ಇಂಟರ್ ಸೆಕ್ಟರ್. ನಾನು ಏನು 18ರಿಂದ 20 ಸೆಕ್ಟರ್ ಇದೆ ಅಂತ ಹೇಳಿದೆ, ಆ ಎಲ್ಲಾ ಸೆಕ್ಟರ್ ಅಲ್ಲಿ ಈ ತರ ಇಂಟರ್ ಬಟಾಲಿಯನ್ ಗೇಮ್ ನ ಕಂಡಕ್ಟ್ ಮಾಡ್ತಾರೆ.
ಎಲ್ಲಾ ಟೀಮ್ಗಳನ್ನ ಕ್ಲೋಸ್ ಮಾಡಿ 2ರಿಂದ 3 ತಿಂಗಳು ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಂಟರ್ ಬಟಾಲಿಯನ್ ಆಗಿ 3ರಿಂದ 4 ತಿಂಗಳಲ್ಲಿ ನಿಮಗೆ ಇಂಟರ್ ಸೆಕ್ಟರ್ ಗೇಮ್ಸ್ ನ ಮಾಡಿಸ್ತಾರೆ ಗೈಸ್. ಅಲ್ಲಿವರೆಗೆ ನಿಮಗೆ 4 ತಿಂಗಳು ಟೈಮ್ ಫುಲ್ ಪ್ರಾಕ್ಟೀಸ್ ಇರುತ್ತೆ, ಏನು ಡ್ಯೂಟೀಸ್ ಇರಲ್ಲ. ಯಾವ್ದಾದ್ರು ಒಂದು ಗ್ರೂಪ್ ಸೆಂಟರ್ ಅಲ್ಲಿ ನಿಮ್ಮ ಟೀಮ್ ನ ಕ್ಲೋಸ್ ಮಾಡ್ತಾರೆ. ಆ ಟೀಮ್ ಅಲ್ಲಿ ನಿಮಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಇರುತ್ತೆ, ಫುಲ್ ಡೇ ರೆಸ್ಟ್ ಇರುತ್ತೆ, ಏನು ಕೆಲಸ ಇರಲ್ಲ, ಡ್ಯೂಟಿ ಇರಲ್ಲ, ಏನಿರಲ್ಲ. ಸ್ಪೋರ್ಟ್ಸ್ ಅಂದ್ರೆ ಗೈಸ್ ಸ್ವಲ್ಪ ಫ್ರೀಡಮ್ ಇರುತ್ತೆ, ಡ್ಯೂಟೀಸ್ ಎಲ್ಲ ಇರಲ್ಲ, ಫುಲ್ ಎಂಜಾಯ್ ಮಾಡ್ಬೋದು ಲೈಫ್ನ. ನಾನು ಕೂಡ 10ರಿಂದ 12 ವರ್ಷ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, CRPF ಅಲ್ಲಿ ತುಂಬಾ ಲೈಫ್ ಎಂಜಾಯ್ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫುಲ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಸ್ಪೋರ್ಟ್ಸ್ ಅಲ್ಲಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೀನಿ. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹೋಗ್ಬೋದು. ಈಗ ನೀವು ಸೆಕ್ಟರ್ ಲೆವೆಲ್ ಅಲ್ಲಿ ಮತ್ತೆ ಹೋಗ್ತೀರಾ ಅನ್ಕೊಳ್ಳಿ, ಅವಾಗ 18ರಿಂದ 20 ಟೀಮ್ಗಳು ಬರುತ್ತೆ. ಅದ್ರ ಮಧ್ಯದಲ್ಲಿ ಕಾಂಪಿಟೇಷನ್ ನ ಮಾಡ್ತಾರೆ. ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಸೆಂಟ್ರಲ್ ಟೀಮ್ಗಳಿರುತ್ತೆ. ಆ ಸೆಂಟ್ರಲ್ ಟೀಮ್ ಕೋಚ್ಗಳು ಇಂಟರ್ ಸೆಕ್ಟರ್ ಕಾಂಪಿಟೇಷನ್ಗೆ ಬರ್ತಾರೆ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹುಡುಗರನ್ನ ಅಥವಾ ಹುಡುಗಿಯರನ್ನ ಕರ್ಕೊಂಡು ಹೋಗ್ತಾರೆ. ಇದು ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಇದೆ ಗೈಸ್ ಗೇಮ್ಸ್ ಇದು. ಹುಡುಗರು ಹುಡುಗಿಯರು 2 ಗೇಮ್ಗಳು ನಡೆಯುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ. ಮೆನ್ ಟೀಮ್ ಮತ್ತೆ ವುಮೆನ್ ಟೀಮ್ 2 ಇರುತ್ತೆ, ಇಬ್ಬರಿಗೂ ಸ್ಪೋರ್ಟ್ಸ್ ಅಲ್ಲಿ ಅವಕಾಶ ಇದೆ. ಸೊ ಕೋಚ್ಗಳು ಬರ್ತಾರೆ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರನ್ನ ಸೆಂಟ್ರಲ್ ಟೀಮ್ಗೆ ಸೆಲೆಕ್ಷನ್ ಮಾಡ್ಕೋತಾರೆ. ಏನಿದು ಸೆಂಟ್ರಲ್ ಟೀಮ್ ಅಂತ ಹೇಳ್ತೀನಿ. ಇವಾಗ ನಿಮ್ಗೆ ಇಂಟರ್ ಬಟಾಲಿಯನ್ ಅಂದ್ರೆ ಏನಂತ ಗೊತ್ತಾಯ್ತು, ಇಂಟರ್ ಸೆಕ್ಟರ್ ಅಂದ್ರೆ ಏನಂತ ಗೊತ್ತಾಯ್ತು. ಮತ್ತೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ ಅವರು ಇಂಟರ್ ಸೆಕ್ಟರ್ ಕಾಂಪಿಟೇಷನ್ ಮುಗಿಸ್ಕೊಂಡು ವಾಪಸ್ ನೀವು ಬಟಾಲಿಯನ್ಗೆ ಹೋಗಿ ಮತ್ತೆ ನಿಮ್ಮ ಡ್ಯೂಟಿನ ಜಾಯಿನ್ ಆಗ್ಬೇಕಾಗುತ್ತೆ. ನೀವು ಹೆಂಗೆ ಮೊದಲು ಡ್ಯೂಟಿ ಮಾಡ್ತಾ ಇದ್ರಿ ಅದೇ ತರ 4 ತಿಂಗಳು ಆರಾಮ್ ಮಾಡಿದ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ, ಲೈಫ್ ಎಂಜಾಯ್ ಮಾಡಿದ್ರಿ, ಡ್ಯೂಟಿ ಇಲ್ಲ ಏನಿಲ್ಲ, ಮುಗೀತು, ವಾಪಸ್ ನೀವು ಹೋಗ್ತೀರಾ ಬಟಾಲಿಯನ್ಗೆ. ಯಾರು ಸೆಲೆಕ್ಟ್ ಆಗ್ತಾರೆ ಅಂತವ್ರನ್ನ ಒಂದು ಮೆಸೇಜ್ ನ ಕೊಡ್ತಾರೆ ಬಟಾಲಿಯನ್ಗೆ, ಇಂಥವ್ರು ಸೆಲೆಕ್ಟ್ ಆಗಿದ್ದಾರೆ, ಇವ್ರನ್ನ ಸೆಂಟ್ರಲ್ ಟೀಮ್ಗೆ ಕಳಿಸಿ ಅಂತ. ಅವಾಗ ನಿಮ್ಗೆ ಸೆಂಟ್ರಲ್ ಟೀಮ್ಗೆ ಕಳಿಸ್ತಾರೆ ಗೈಸ್. ಸೆಂಟ್ರಲ್ ಟೀಮ್ಗೆ ಹೋದ್ರೆ ಇನ್ನೂ ಫುಲ್ ಮಜಾನೋ ಮಜಾ. ಸ್ಪೋರ್ಟ್ಸ್ ಪರ್ಪಸ್ ಮಾತ್ರ ಇರುತ್ತೆ, ಬೇರೆ ಏನು ಡ್ಯೂಟೀಸ್ ಇರೋದಿಲ್ಲ. 24 ಅವರ್ಸ್ ನಿಮ್ಗೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್. ಪ್ರತಿ ಮಂಡೇ ಯೂನಿಫಾರ್ಮ್ ಟಚ್ ಹೊರಟೋಗುತ್ತೆ, ಡ್ರಿಲ್ ಎಲ್ಲ ಟಚ್ ಹೊರಟೋಗುತ್ತೆ ಅಂದ್ಬಿಟ್ಟು 2 ಪೀರಿಯಡ್ ಡ್ರಿಲ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಪ್ರತಿ ವಾರ ಎವ್ರಿ ಮಂಡೇ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಇದೊಂದು ಇವಾಗ ಚೇಂಜಸ್ ನ ಮಾಡಿದ್ದಾರೆ. ನಮ್ಮ ಟೈಮಲ್ಲಿ ಯಾವ್ದಿರ್ಲಿಲ್ಲ. 2009ರಿಂದ 2018-19ವರೆಗೆ ಈ ತರ ಯಾವುದೇ ಡ್ರಿಲ್ಗಳು ಮಾಡಿರ್ಲಿಲ್ಲ. ಇವಾಗ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೆಂಟ್ರಲ್ ಟೀಮ್ ಅಲ್ಲಿ ನೀವು ಹೋದ್ರೆ ಗೈಸ್, ಮತ್ತೆ ಅಲ್ಲೂ ಕೂಡ ನಿಮ್ಗೆ ವರ್ಷ ಪೂರ್ತಿ ಅದೇ ಪ್ರಾಕ್ಟೀಸ್ ಗಳನ್ನ ಮಾಡಿಸ್ತಾ ಇರ್ತಾರೆ. ಬರೀ ಪ್ರಾಕ್ಟೀಸು ಡಯಟ್, ಬಟ್ ಅದು ಬಿಟ್ರೆ ಬೇರೆ ಏನು ಇಲ್ಲ. ನಿಮ್ಗೆ ಇಂಟರ್ ಬಟಾಲಿಯನ್ ಇಂಟರ್ ಸೆಕ್ಟರ್ ಅಲ್ಲಿ ಯಾವುದೇ ಫಂಡ್ಗಳನ್ನ ಕೊಡಲ್ಲ. ಅದೇ ಸೆಂಟ್ರಲ್ ಟೀಮ್ಗೆ ಹೋದ್ರೆ ಗೈಸ್ ನಿಮ್ಗೆ ಒಂದು ಕಾಂಪಿಟೇಷನ್ ತಯಾರಿ ಮಾಡೋದಕ್ಕೆ 15ರಿಂದ 20 ಸಾವಿರ ಅಮೌಂಟ್ ಕೊಡ್ತಾರೆ. ಅದು ಅಲ್ಲದೆ ನೀವು ಟ್ರಯಲ್ ಎಲ್ಲ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಥ್ಲೆಟಿಕ್ಸ್ ಅಲ್ಲಿ ಇದ್ದೀರಾ ಅನ್ಕೊಳ್ಳಿ, ನೀವು 100 ಮೀಟರ್ನ ತಯಾರಿ ಮಾಡಿದೀರಾ ಅನ್ಕೊಳ್ಳಿ. ನೀವು 100 ಮೀಟರ್ ಅಲ್ಲಿ ಒಂದು ಇವೆಂಟ್ಗೆ ಟೀಮಿಂದ 3 ಜನ ಓಡೋದಕ್ಕೆ ಅವಕಾಶ ಇರುತ್ತೆ. ಯಾವ ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಆಲ್ ಇಂಡಿಯಾ ಪೊಲೀಸ್ ಅಲ್ಲಿ ಗೈಸ್ ಏನು ಓವರ್ ಆಲ್ ಪ್ಯಾರಾಮಿಲಿಟರಿ ಇದೆ, CRPF, BSF, ITBP, SSB ಮತ್ತೆ ಅಸ್ಸಾಂ ರೈಫಲ್ಸ್, ಈ ಡಿಪಾರ್ಟ್ಮೆಂಟ್ಗಳೆಲ್ಲ ಬರುತ್ತೆ ಈ ಗೇಮ್ಗೆ. ಮತ್ತೆ ಇದ್ರ ಜೊತೆಗೆ ಎಷ್ಟು ಸ್ಟೇಟ್ ಇದೆ ನಮ್ಮ ಇಂಡಿಯಾದಲ್ಲಿ, ಎಲ್ಲಾ ಸ್ಟೇಟ್ ಪೊಲೀಸ್ಗಳು ಈ ಆಲ್ ಇಂಡಿಯಾ ಪೊಲೀಸ್ ಮೀಟ್ಗೆ ಬರ್ತಾರೆ. ಎಲ್ಲರನ್ನು ಸೇರಿ ಆಲ್ ಇಂಡಿಯಾ ಪೊಲೀಸ್ ಕಾಂಪಿಟೇಷನ್ ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಯಲ್ ಮಾಡ್ತಾರೆ ಈ ಕಾಂಪಿಟೇಷನ್ಗೂ ಮೊದಲೇ. ಆ ಟ್ರಯಲ್ ಅಲ್ಲಿ ನೀವು ಟ್ರಯಲ್ ಅಲ್ಲಿ ನೀವು ಸೆಲೆಕ್ಟ್ ಆಗಿ ಆಲ್ ಇಂಡಿಯಾ ಪೊಲೀಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆದ್ರೆ ನಿಮ್ಗೆ 20,000 ಡಯಟ್ ಕೊಡ್ತಾರೆ ಒಂದು ವರ್ಷಕ್ಕೆ, ಒಂದು ಕಾಂಪಿಟೇಷನ್ಗೆ. ಮತ್ತೆ ಅದ್ರ ಜೊತೆಗೆ ಕಿಟ್ ಎಲ್ಲ ಕೊಡ್ತಾರೆ. ಪ್ರತಿ ವರ್ಷನೂ ನಿಮ್ಗೆ ಕಿಟ್ ಕೊಡ್ತಾರೆ, ಸ್ಪೋರ್ಟ್ಸ್ ಕಿಟ್. ನೀವು ಯಾವ ಗೇಮ್ ಅಲ್ಲಿ ಇರ್ತೀರಾ ಆ ಗೇಮ್ ರಿಲೇಟೆಡ್ ಕಿಟ್ ನ ಕೊಡ್ತಾರೆ. ಕಿಟ್ ಬ್ಯಾಗು, ಟೀ ಶರ್ಟ್ಸ್, ಲೋಯರ್, ಮತ್ತೆ ಟ್ರ್ಯಾಕ್ ಸೂಟ್ಸ್, ಮತ್ತೆ ನೀವು ಯಾವ ಇವೆಂಟ್ ಅಲ್ಲಿ ಇದ್ದೀರಾ ಆ ಇವೆಂಟ್ಗೆ ಸಂಬಂಧಪಟ್ಟಂಗೆ ಸ್ಪೈಕ್ಸ್, ಶೂಸ್, ಫುಟ್ಬಾಲ್, ವಾಲಿಬಾಲ್ ಪ್ರತಿಯೊಂದು ಕೊಡ್ತಾರೆ. ಮತ್ತೆ ಇದಾದ್ಮೇಲೆ ಆಲ್ ಇಂಡಿಯಾ ಪೊಲೀಸ್ಗೆ ನೀವು ಕಾಂಪಿಟೇಷನ್ ಮಾಡಿದ್ರಿ ಅನ್ಕೊಳ್ಳಿ, ಆಲ್ ಇಂಡಿಯಾ ಪೊಲೀಸ್ ಅಲ್ಲಿ ಕಾಂಪಿಟೇಷನ್ ಮಾಡಿ ಅಲ್ಲೂ ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಮೆಡಲ್ ಮಾಡಿದ್ರಿ ಅನ್ಕೊಳ್ಳಿ. 2 ಇವೆಂಟ್ ಅಲ್ಲಿ ನೀವು ಎಲ್ಲರಿಗೂ 2 ಇವೆಂಟ್ ಇದ್ದೇ ಇರುತ್ತೆ ಗೈಸ್, ನಿಮ್ಗೆಲ್ಲ ಗೊತ್ತೇ ಇದೆ, ಅಥ್ಲೆಟಿಕ್ಸ್ ಅಲ್ಲಿ ಹೇಳ್ತಿರೋದು. ಮತ್ತೆ 2 ಮೆಡಲ್ ಮಾಡಿದ್ರಿ ಅನ್ಕೊಳ್ಳಿ, ಗೇಮ್ ಅಲ್ಲೂ ಅಷ್ಟೇ, ಟೀಮ್ ಗೇಮ್ ಅಲ್ಲೂ ಅಷ್ಟೇ, ನೀವು ನಿಮ್ಮ ಟೀಮ್ ಮೆಡಲ್ ಮಾಡಿದೆ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ನೀವು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗೂ ಕೂಡ ಹೋಗ್ಬೋದು ಗೈಸ್. ಮತ್ತೆ ಇಂಟರ್ನ್ಯಾಷನಲ್ ಹೇಗೆ ಅಂತ ಹೇಳ್ತೀರಾ, ಹೇಗೆ ಇವಾಗ ಆಲ್ ಇಂಡಿಯಾ ಪೊಲೀಸ್ ಆಯ್ತು ಅದೇ ತರ ವರ್ಲ್ಡ್ ಪೊಲೀಸ್ ಅಂದ್ಬಿಟ್ಟು ಮಾಡ್ತಾರೆ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಷ್ಟು ಕಂಟ್ರಿಗಳಿದೆ ಆ ಕಂಟ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್, ಪ್ಯಾರಾಮಿಲಿಟರಿ ಡಿಪಾರ್ಟ್ಮೆಂಟ್ ಎಲ್ಲ ಆ ಮೀಟ್ಗೆ ಬರ್ತಾರೆ. ಸೊ ನಮ್ಮ ಇಂಡಿಯಾದಿಂದ ಯಾರು ಆಲ್ ಇಂಡಿಯಾ ಪೊಲೀಸ್ ಅಲ್ಲಿ ಮೆಡಲ್ಸ್ ಗೆದ್ದಿದ್ದಾರೆ, ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರು ಕೂಡ ಬೇರೆ ಬೇರೆ ಕಂಟ್ರಿಯಲ್ಲಿ ಪ್ರತಿ ವರ್ಷನೂ ವರ್ಲ್ಡ್ ಪೊಲೀಸ್ ನಡೆಯುತ್ತೆ. ಅದಕ್ಕೆ ನಿಮ್ಗೆ ಹೋಗೋದಕ್ಕೆ ಒಂದು ಅವಕಾಶ. ನೀವು ಕನಸು ಕಂಡಿರ್ಬೋದು, ನಾನು ಇಂಡಿಯಾ ಟಿ ಶರ್ಟ್ ಹಾಕ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಒಂದು ಕನಸು ಕಂಡಿದ್ರೆ, ಆ ಕನಸು ನಿಮ್ಗೆ ನನಸಾಗಿಲ್ಲ ಅಂದ್ರೆ ಈಗ CAPF ಮುಖಾಂತರ ಗೈಸ್ ನೀವು
ಈ ಅವಕಾಶನ ಸದುಪಯೋಗ ಪಡಿಸ್ಕೋಬಹುದು. ಯಾಕಂದ್ರೆ ಎಲ್ಲೂ ಈ ತರ ನಿಮ್ಗೆ ಸಿಗೋದಿಲ್ಲ. ಸಿವಿಲಿಂದ ನೀವು ಹೋಗೋದಕ್ಕೆ ತುಂಬಾ ಕಷ್ಟ. ನೋಡಿ, ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಡ್ಯೂಟಿ ಮಾಡ್ಕೊಂತ ಸ್ಯಾಲ್ರಿನೂ ಪಡ್ಕೋತೀರಾ, ಅದ್ರ ಜೊತೆಗೆ ಈ ಸ್ಪೋರ್ಟ್ಸ್ದು ಕೂಡ ಒಂದು ಫೆಸಿಲಿಟಿ ಇದೆ. ಯಾರು ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ಬೋದು, ನೋಡಿ ವರ್ಲ್ಡ್ ಪೊಲೀಸ್ವರೆಗೂ ಹೋಗ್ಬೋದು, ದೇಶ ವಿದೇಶಗಳನ್ನ ಸುತ್ತಬಹುದು. ಸೊ ತುಂಬಾ ಅವಕಾಶಗಳಿದೆ. ಹಾಗಾಗಿ ಯಾರಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವರು ಈ ಅಚೀವ್ಮೆಂಟ್ಗಳನ್ನೆಲ್ಲ ಮಾಡಬಹುದು. ಮತ್ತೆ 2003ಕ್ಕಿಂತ ಮೊದಲು ಸ್ಪೋರ್ಟ್ಸ್ ಅಲ್ಲಿ ಒಂದು ಪ್ರಮೋಷನ್ ಕೂಡ ಇರ್ತಾ ಇತ್ತು ಗೈಸ್. ಆಲ್ ಇಂಡಿಯಾ ಪೊಲೀಸ್ ಅಲ್ಲಿ ಒಂದು ಮೆಡಲ್ ನೀವು ಏನಾದ್ರು ಗೆದ್ರೆ ಒಂದು ಇವೆಂಟ್ ಅಲ್ಲಿ ನಿಮ್ಗೆ ಒಂದು ಪ್ರಮೋಷನ್ ಕೊಡ್ತಾ ಇದ್ರು. 2003 ಎಂಡಿಂಗ್ ಅಲ್ಲಿ ಅದನ್ನ ಸ್ಟಾಪ್ ಮಾಡಿದ್ರು. ಈಗ ಯಾವುದೇ ಪ್ರಮೋಷನ್ ಇಲ್ಲ, ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಮೆಡಲ್ ಬರುತ್ತೆ. ಮತ್ತೆ ನೀವು ಮೆಡಲ್ ಏನಾದ್ರು ಗೆದ್ರೆ ಡಿಪಾರ್ಟ್ಮೆಂಟ್ ವೈಸ್ ಡಿಜಿಗಳ ಕಡೆಯಿಂದ ನಿಮ್ಗೆ ರಿವಾರ್ಡ್ಗಳು, ಕ್ಯಾಶ್ ಪ್ರೈಸ್ಗಳು ಮತ್ತೆ ಬರ್ತಾ ಇರುತ್ತೆ. ಇದನ್ನೆಲ್ಲ ನಿಮ್ಮ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಿರೋದೆಲ್ಲ. ಮತ್ತೆ ಇದು ನಿಮ್ಮ ಫ್ಯೂಚರ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ. ನ್ಯಾಷನಲ್ ಗೇಮ್ಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಂಡಿಯಾದಲ್ಲಿ ಜೂನಿಯರ್ ನ್ಯಾಷನಲ್, ಸೀನಿಯರ್ ನ್ಯಾಷನಲ್, ಫೆಡರೇಷನ್ ಕಪ್, ಇಂಟರ್ ಸ್ಟೇಟ್ ಕಾಂಪಿಟೇಷನ್, ಈ ನ್ಯಾಷನಲ್ ಕಾಂಪಿಟೇಷನ್ ಎಲ್ಲ ನೀವು ಕಾಂಪೀಟ್ ಮಾಡಬಹುದು. ಅದಕ್ಕೂ ಕೂಡ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ನ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ನ್ಯಾಷನಲ್ ಲೆವೆಲ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲ್ಲೇನಾದ್ರೂ ನೀವು ಮೆಡಲ್ ಗೆದ್ರೆ ನಿಮ್ಗೆ ಒಂದು ಮೆಡಲ್, ಎನಿ ಮೆಡಲ್, ಗೋಲ್ಡ್, ಬ್ರೌನ್ಸ್, ಸಿಲ್ವರ್ ಯಾವ್ದಾದ್ರು ಗೆಲ್ಲಿ, ಒಂದು ಮೆಡಲ್ ಗೆದ್ರೆ ನಿಮ್ಗೆ ಒಂದು ಮೆಡಲ್ಗೆ ಒಂದು ಇಂಕ್ರಿಮೆಂಟ್ ಸಿಗುತ್ತೆ ಗೈಸ್. ಒಂದು ಇಂಕ್ರಿಮೆಂಟ್ ಅಂದ್ರೆ ನೀವು ಜಾಯಿನ್ ಆದ್ರೆ ನಿಮ್ಗೆ ವರ್ಷಕ್ಕೆ 600 ರೂಪಾಯಿ ಇನ್ಕ್ರಿಮೆಂಟ್ ಇರುತ್ತೆ, ಬೇಸಿಕ್ ಪೇ ಅಂತ ಹೇಳ್ತೀವಿ. ನನಗೆ ಇವಾಗ 1200 ರೂಪಾಯಿ ಒಂದು ಇಂಕ್ರಿಮೆಂಟ್ ಇದೆ. ಸೊ ನಿಮ್ಗೆ ಯಾವ ಇಯರ್ ಅಲ್ಲಿ ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡ್ತೀರಾ ಆ ಇಯರ್ ನಿಮ್ಗೆ ಡಬಲ್ ಇಂಕ್ರಿಮೆಂಟ್ ಆಗುತ್ತೆ. ಒಂದು ಇಂಕ್ರಿಮೆಂಟ್ ಜಾಸ್ತಿ ಆದ್ರೆ ನಿಮ್ಗೆ HRA, DA ಇದೆಲ್ಲ ಜಾಸ್ತಿ ಆಗುತ್ತೆ ಗೈಸ್. ಮತ್ತೆ ಇದ್ರ ಜೊತೆಗೆ ಗೇಮ್ ಅಂದ್ರೆ ದುಡ್ಡು ಸ್ವಲ್ಪ ಖರ್ಚು ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹೋಗ್ಬೇಕಾಗುತ್ತೆ. ಹಾಗಾಗಿ ಚೆನ್ನಾಗಿ ಡಯಟ್ ನ ನೀವು ತಿನ್ಬೇಕು, ಒಳ್ಳೊಳ್ಳೆ ಸ್ಪೋರ್ಟ್ಸ್ ಕಿಟ್ ನ ತಗೋಬೇಕು, ಒಳ್ಳೆ ಶೂಸ್, ಒಳ್ಳೆ ಸ್ಪೈಕ್ಸ್ ನ ತಗೋಬೇಕಾಗುತ್ತೆ. ಖರ್ಚು ಕೂಡ ಹಂಗೆ ಇರುತ್ತೆ. ನಿಮ್ಗೆ ಫಾರ್ ಎಕ್ಸಾಂಪಲ್ 60,000 ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ ಒಂದು ತಿಂಗಳಿಗೆ ನಿಮ್ಗೆ 10 ರಿಂದ 15 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಡೈಟ್ಗೆ ಹಾಲು, ನಾನ್ ವೆಜ್, ಮತ್ತೆ ಸ್ಪ್ರೌಟ್ಸ್, ಡ್ರೈ ಫ್ರೂಟ್ಸ್, ಕಿಟ್ಟು, ಶೂಸ್, ಸ್ಪೈಕ್ಸ್, ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚಿರುತ್ತೆ. ಮತ್ತೆ ಫುಲ್ ಫ್ರೀಡಮ್ ಲೈಫ್ ಇರೋದ್ರಿಂದ ಹೊರಗಡೆ ಹೋಟೆಲ್ಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಮತ್ತೆ ಮೂವೀಸ್ಗೆ ಹೋಗ್ತೀವಿ, ಶಾಪಿಂಗ್ ಮಾಡ್ತೀವಿ. ಎಷ್ಟು ಫ್ರೀಡಮ್ ಇರುತ್ತೆ ಅಂದ್ರೆ ನಾವು CAPF ಅಲ್ಲಿ ಡ್ಯೂಟಿ ಮಾಡ್ತಾ ಇದೀವ ಅಂತ ಡೌಟ್ ಬಂದ್ಬಿಡುತ್ತೆ. ಅಷ್ಟು ಫ್ರೀಡಮ್ ಇರುತ್ತೆ ಸ್ಪೋರ್ಟ್ಸ್ ಅಲ್ಲಿ. ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಆಗುತ್ತೆ. ಮತ್ತೆ ಮದುವೆ ಆದ್ಮೇಲೆ ನೀವು ಫ್ಯಾಮಿಲಿನ ಜೊತೆಲೆ ಕರ್ಕೊಂಡೋಗಿ ಇಟ್ಕೋಬಹುದು. ಫ್ಯಾಮಿಲಿನ ಜೊತೆ ಇರಿಸ್ಕೊಂಡು ಸ್ಪೋರ್ಟ್ಸ್ ಕೂಡ ಮಾಡಬಹುದು, ಮಕ್ಕಳ ಎಜುಕೇಶನ್ ಮಾಡಿಸ್ಬೋದು. ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಬಟಾಲಿಯನ್ ಅಲ್ಲೇ ಇರುತ್ತೆ. ಆದ್ರೆ ನೀವು ಅಟ್ಯಾಚ್ಮೆಂಟ್ ಅಲ್ಲಿ ಟೀಮ್ ಅಲ್ಲಿ ಇರ್ತೀರಾ. ನಿಮ್ಮ ಟೀಮ್ಗಳಲ್ಲೂ ಕೂಡ ಆಫೀಸ್ ಇರುತ್ತೆ, ಸ್ಪೋರ್ಟ್ಸ್ ಆಫೀಸ್ ಅಂತಾನೆ. ಅಲ್ಲಿಂದನೇ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಬಟಾಲಿಯನ್ಗೆ ಬೈ ಲೆಟರ್ ಅಥವಾ ಬೈ ಇಮೇಲ್ ಮೂಲಕ ಲೆಟರ್ಗಳನ್ನೆಲ್ಲ ಕಳಿಸಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಸ್ಯಾಲ್ರಿ ಆಗ್ಲಿ, ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ಲಿ, ಎಲ್ಲ ಬಟಾಲಿಯನ್ ಅವರೇ ಸಾಲ್ವ್ ಮಾಡ್ತಾರೆ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಬಟಾಲಿಯನ್ ಅಲ್ಲಿ ಇದ್ದೀರಾ, ಅಲ್ಲಿಂದ ನೀವು ಸೆಂಟ್ರಲ್ ಟೀಮ್ಗೆ ಸೆಲೆಕ್ಷನ್ ಆಗಿ ಬಂದ್ರಿ ಅನ್ಕೊಳ್ಳಿ, ಮತ್ತೆ ನಿಮ್ದು ಪೋಸ್ಟಿಂಗ್ ಆಗುತ್ತೆ. ಅವಾಗ ನೀವು ವಾಪಸ್ ಬಟಾಲಿಯನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನೀವು ಅದೇ ಪ್ಲೇಸ್ ಅಲ್ಲಿ ಇರ್ತೀರಾ. ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ ನ ಬೇರೆ ಯೂನಿಟ್ಗೆ ಬೈ ಪೇಪರ್, ಬೈ ಪೋಸ್ಟ್ ಮೂಲಕ ಅವರು ಪೋಸ್ಟಿಂಗ್ ನ ಮಾಡ್ತಾರೆ. ಅದನ್ನ ಪೇಪರ್ ಪೋಸ್ಟಿಂಗ್ ಅಂತಾರೆ. ನಿಮ್ಮ ಹೊಸ ಯೂನಿಟ್ ಸಿಗುತ್ತೆ. ಆದ್ರೆ ನೀವು ಸೆಂಟ್ರಲ್ ಟೀಮ್ ಅಲ್ಲೇ ಇರ್ತೀರಾ. ಇದು ಸ್ಪೋರ್ಟ್ಸ್ ನ ಬೆನಿಫಿಟ್ ಗೈಸ್. ನಂದು ಈ ತರ 3 ಸಲ ಪೇಪರ್ ಪೋಸ್ಟಿಂಗ್ ಆಗಿದೆ. ನಾನು ಸೆಂಟ್ರಲ್ ಟೀಮ್ ಅಲ್ಲೇ ಇದ್ದೆ ಅಥ್ಲೆಟಿಕ್ಸ್ ಅಲ್ಲಿ. 3 ಸಲ ಬಟಾಲಿಯನ್ ಟು ಬಟಾಲಿಯನ್ ಚೇಂಜ್ ಆಗಿದೆ. ಸೊ ನಾನು ಬಟಾಲಿಯನ್ಗೆ ಹೋಗೇ ಇಲ್ಲ. ನಾನು ಸ್ಟಾರ್ಟಿಂಗು 10 ರಿಂದ 12 ವರ್ಷ CAPF ಅಲ್ಲಿ ಯಾವುದೇ ಡ್ಯೂಟಿ ಮಾಡಿಲ್ಲ ಗೈಸ್. ಸ್ಪೋರ್ಟ್ಸ್ ಅಲ್ಲಿ ತುಂಬಾನೇ ಅಚೀವ್ ಮಾಡಿದ್ದೀನಿ. ಹಾಗಾಗಿ ಈಗಲೂ ಕೂಡ ಫಿಟ್ನೆಸ್ ನಂದು ತುಂಬಾನೇ ಇದೆ. ಏಜ್ ನಂದು ಇವಾಗ ಮೊನ್ನೆ ಬರ್ತ್ಡೇ ಆಯ್ತು, ನಂದು 38 ಇಯರ್ಸ್ ಕಂಪ್ಲೀಟ್ ಆಯ್ತು. ನಂದು 39 ಇವಾಗ ಸ್ಟಾರ್ಟ್ ಆಗಿದೆ. ಹೇಳೋದೇ ಇಲ್ಲ 38 ಕಂಪ್ಲೀಟ್ ಆಗಿದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಇದಕ್ಕೆಲ್ಲ ಕಾರಣ ನಾನು 10 to 12 ಇಯರ್ಸ್ ಸ್ಪೋರ್ಟ್ಸ್ ಎಲ್ಲ ಇದ್ದೆ. ಈಗಲೂ ಕೂಡ ಫಿಟ್ನೆಸ್ ವರ್ಕೌಟ್ ಮತ್ತೆ ರನ್ನಿಂಗ್ ಅದೆಲ್ಲ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಕೂಡ ನಾನು ಏನು ಹೇಳಿದೆ ಅಥವಾ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಫಸ್ಟ್ ಇಂಟರ್ ಬಟಾಲಿಯನ್, ಇಂಟರ್ ಸೆಕ್ಟರ್ ಆದ್ಮೇಲೆ ಮತ್ತೆ ನಿಮ್ಗೆ ಸೆಂಟ್ರಲ್ ಟೀಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೆಕ್ಟರ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಟೀಮ್ಗೆ ಸೆಲೆಕ್ಟ್ ಆಗ್ತೀರಾ. ಒಂದ್ಸಲ ಸೆಂಟ್ರಲ್ ಟೀಮ್ ಸೆಲೆಕ್ಟ್ ಆದ್ರಿ ಅಂದ್ರೆ ಗೈಸ್ 5 ರಿಂದ 6 ವರ್ಷ ಆರಾಮಾಗಿ ನಿಮ್ ಸರ್ವಿಸ್ ಕಳೆದೋಗುತ್ತೆ. ಸ್ಪೋರ್ಟ್ಸ್ ಅಲ್ಲೇ ಫಿಟ್ನೆಸ್ ಇರುತ್ತೆ. ನೀವು ದುಡ್ಡು ಖರ್ಚು ಮಾಡ್ತೀರಾ. ಖರ್ಚು ಮಾಡೋದ್ರ ಜೊತೆಗೆ ನಿಮ್ಗೆ ಒಂದು ಡಯಟ್ ಅಂದ್ಬಿಟ್ಟು ಕೊಡ್ತಾರೆ. ಅದು ಹೇಳಿದ್ನಲ್ಲ 20,000 ವರೆಗೂ ಅಮೌಂಟ್ ಸಿಗುತ್ತೆ. ಸೊ ಮ್ಯಾನೇಜ್ ಆಗ್ಬಿಡುತ್ತೆ, ದುಡ್ಡು ಏನು ಪ್ರಾಬ್ಲಮ್ ಇಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಅವರು ಹೋಗಿ ನೀವು ಜಾಯಿನ್ ಆಗಬಹುದು. ಆರಾಮಾಗಿ ಲೈಫ್ ನ ಲೀಡ್ ಮಾಡಬಹುದು. ಇದಿಷ್ಟು ಇವತ್ತಿನ ಸ್ಪೋರ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಆಗಿತ್ತು.
ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಇದೇ ತರ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೆ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ಅಪ್ಡೇಟ್ ನನಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ಜೈ ಹಿಂದ್.